ನಮಸ್ಕಾರ. ನಿಮಗೆ ಗೊತ್ತಿರೋ ಹಾಗೆ ಏವಿಯೇಷನ್ ಒಂದು 24x7 ವರ್ಕಿಂಗ್ ಇಂಡಸ್ಟ್ರಿ. ಸೊ ಏರ್ಪೋರ್ಟ್ನಲ್ಲಿ ಹಲವಾರು ಚಟುವಟಿಕೆ ನಡೀತಾ ಇರುತ್ತೆ. ಆ್ಯಂಡ್ ಇಫ್ ಯು ಸಿ ಕ್ಲೋಸರ್, ಏರ್ಪೋರ್ಟ್ ತುಂಬ ಆರ್ಗನೈಸ್ಡ್ ಮತ್ತು ಸ್ಮೂತಾಗಿ ರನ್ ಮಾಡ್ತಾ ಇರುತ್ತೆ. ಇದೆಲ್ಲ ಸಾಧ್ಯ ಆಗೋದು ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಮಾಡ್ತಿರೋಂಥ ಎಂಪ್ಲಾಯೀಸ್ನಿಂದ. ಸೊ ಇವತ್ತು ನಾವು ಮಾತಾಡೋಕೆ ಹೊರಟಿರೋ ಒಂದು ಟಾಪಿಕ್ ಈಸ್ ಅಬೌಟ್ ಏರ್ಕ್ರಾಫ್ಟ್ ಗ್ರೌಂಡ್ ಹ್ಯಾಂಡ್ಲಿಂಗ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನಲ್ಲಿ ಸಿಗುತ್ತೆ ಅಂದರೆ ಮೇಜರ್ ಕ್ಯಾಟಗರೀಸ್ ಆಫ್ ಗ್ರೌಂಡ್ ಹ್ಯಾಂಡ್ಲಿಂಗ್, ಜಾಬ್ ರೋಲ್ಸ್. ನಿಮಗೆ ಏರ್ಪೋರ್ಟ್ನಲ್ಲಿ ಜಾಬ್ ಮಾಡಬೇಕಂತ ಆಸೆ ಇದ್ದರೆ ಗ್ರೌಂಡ್ ಹ್ಯಾಂಡ್ಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಥರದ ಜಾಬ್ಸ್ ಇರುತ್ತೆ ಮತ್ತು ಗ್ರೌಂಡ್ ಹ್ಯಾಂಡ್ಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಯಾವುದೆಲ್ಲ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಇನ್ ಡೆಪ್ತ್ ನಾಲೆಡ್ಜ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಸೊ ಇದು ಏವಿಯೇಷನ್ ಮಾಸ್ಟ್ರಿ. ನನ್ನ ವಿಷನ್ ಇರೋದು ಏವಿಯೇಷನ್ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನ ಕನ್ನಡದಲ್ಲಿ ಕೊಡಬೇಕಂತ. So let's get started. So first of all, ಏನಿದು ಏರ್ಪೋರ್ಟ್ ಗ್ರೌಂಡ್ ಹ್ಯಾಂಡ್ಲಿಂಗ್? ಏರ್ಪೋರ್ಟ್ ಗ್ರೌಂಡ್ ಹ್ಯಾಂಡ್ಲಿಂಗಲ್ಲಿ ತುಂಬ ವೆರೈಟೀಸ್ ಆಫ್ ಡ್ಯೂಟೀಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಪ್ಯಾಸೆಂಜರ್, ಕಾರ್ಗೋ ಮತ್ತು ಏರ್ಕ್ರಾಫ್ಟ್ನ ಸೇಫ್ಟಿ ಕೂಡ ಅವ್ರು ನೋಡ್ಕೊಳ್ಬೇಕಾಗತ್ತೆ. ಗ್ರೌಂಡ್ ಹ್ಯಾಂಡ್ಲಿಂಗ್ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ತಿಳಿಯೋಕ್ಕಿಂತ ಮುಂಚೆ ಇದರಲ್ಲಿರೋ ಮೇಜರ್ ಕ್ಯಾಟಗರೀಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ದಟ್ ಈಸ್ ಕೇಬಿನ್ ಸರ್ವಿಸ್, ಕೇಟ್ರಿಂಗ್ ಸರ್ವಿಸ್, ರ್ಯಾಂಪ್ ಸರ್ವಿಸ್, ಪ್ಯಾಸೆಂಜರ್ ಸರ್ವಿಸ್ ಮತ್ತು ಫೀಲ್ಡ್ ಆಪರೇಷನ್. ಈ 5 ವಿಭಾಗ ಏರ್ಕ್ರಾಫ್ಟ್, ಪ್ಯಾಸೆಂಜರ್ ಮತ್ತು ಕಾರ್ಗೋ ಆಪರೇಷನ್ನಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮೇಜರ್ 5 ಇಂಪಾರ್ಟೆಂಟ್ ಕ್ಯಾಟಗರೀಸ್ಗಳಲ್ಲಿ ಬರುವಂಥ ಡ್ಯೂಟೀಸೇ ಜಾಬ್ ರೋಲ್ಸ್ ಆಗಿರುತ್ತೆ. ಸೊ ಗ್ರೌಂಡ್ ಹ್ಯಾಂಡ್ಲಿಂಗಲ್ಲಿ ನೀವು ಕೆಲಸ ಮಾಡಬೇಕಂತ ಇಷ್ಟ ಇದ್ದರೆ ನೀವು 12th ಪಾಸ್ ಆಗಿರಬೇಕು, ಅದ್ರ ಜೊತೆಗೆ 18+ ಆಗಿರಬೇಕು. ಸೊ ಗ್ರೌಂಡ್ ಹ್ಯಾಂಡ್ಲಿಂಗ್ ಜಾಬ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಕೇಬಿನ್ ಸರ್ವಿಸ್. ಸೊ ಕೇಬಿನ್ ಸರ್ವಿಸ್ ಅಂದರೆ ಒಂದು ಏರ್ಕ್ರಾಫ್ಟ್ ಲ್ಯಾಂಡ್ ಆದಮೇಲೆ ಏನೆಲ್ಲ ಚಟುವಟಿಕೆ ಆಗುತ್ತೆ ಅದೆಲ್ಲ ಕೇಬಿನ್ ಸರ್ವಿಸ್ ನೋಡ್ಕೊಳ್ಳೋದು. ಅವ್ರ ಡ್ಯೂಟೀಸ್ ಏನಂದರೆ ಕೇಬಿನ್ ಕ್ಲೀನಿಂಗ್, ಇಂಟೀರಿಯರ್ ಮತ್ತು ವಾಶ್ರೂಮ್ ಕ್ಲೀನಿಂಗ್ ಮಾಡ್ತಾರೆ. ಅದಾದಮೇಲೆ ಸೀಟ್ ಅರೇಂಜ್ಮೆಂಟ್ಸ್, ಲೈಟಿಂಗ್ ಅರೇಂಜ್ಮೆಂಟ್ಸ್ ಮತ್ತು ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ಯಾವುದ್ರ ಸೀಟ್ ಇನ್ಸ್ಪೆಕ್ಷನ್ ಮತ್ತು ಸೀಟ್ ರಿಪೇರ್ ಏನಾದ್ರು ಬೇಕಾದರೆ ಅದನ್ನೆಲ್ಲ ಮಾಡ್ತಾರೆ. ಅನಂತರ ಇನ್ಫ್ಲೈಟ್ ಆಂಬಿಯನ್ಸ್ ಅಂದರೆ ಪಿಲ್ಲೋ, ಬ್ಲ್ಯಾಂಕೆಟ್, ಹೆಡ್ಫೋನ್ಸ್ ಮತ್ತು ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಬೇಕಾದಲ್ಲಿ ಪ್ರೊವೈಡ್ ಮಾಡ್ತಾರೆ. ಮತ್ತು ಪಿಲ್ಲೋ ಏನೋ ಡ್ಯಾಮೇಜ್ ಆಗಿದರೆ ಅದನ್ನು ಕ್ಲೀನ್ ಮಾಡ್ತಾರೆ. ಸೊ ಓವರ್ ಆಲ್ ಒಂದು ಫ್ಲೈಟ್ ಲ್ಯಾಂಡ್ ಆದಮೇಲೆ ಅದಕ್ಕೆ ಬೇಕಾಗಿರೋಂಥ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ಕೇಬಿನ್ ಸರ್ವಿಸ್ ಮಾಡ್ತಾರೆ. ಕೇಟ್ರಿಂಗ್ ಸರ್ವಿಸ್, ಏರ್ಕ್ರಾಫ್ಟಲ್ಲಿ ಸಿಗುವಂಥ ಸ್ನ್ಯಾಕ್ಸ್, ಮೀಲ್ಸ್ ಅಥವಾ ಡ್ರಿಂಕ್ಸ್ ಇವೆಲ್ಲ ಪ್ರೊವೈಡ್ ಮಾಡೋದು ಕೇಟ್ರಿಂಗ್ ಡಿಪಾರ್ಟ್ಮೆಂಟ್ ಮೂಲಕ. ಸೊ ಪ್ಯಾಸೆಂಜರ್ ಇನ್ಫ್ಲೈಟ್ ಎಕ್ಸ್ಪೀರಿಯನ್ಸಿಗೆ ಕೇಟ್ರಿಂಗ್ ಡಿಪಾರ್ಟ್ಮೆಂಟ್ ಅವರು ತುಂಬ ವ್ಯಾಲ್ಯೂ ಆ್ಯಡ್ ಮಾಡ್ತಾರೆ. ಏರ್ಕ್ರಾಫ್ಟಲ್ಲಿ ಬಿಸ್ನೆಸ್, ಎಕನಾಮಿ ಮತ್ತು ಫಸ್ಟ್ ಕ್ಲಾಸಿಗೆ ಬೇರೆ ಬೇರೆ ಥರದ ಫುಡ್ ಪ್ರೊವೈಡ್ ಮಾಡಲಾಗುತ್ತೆ. ಪ್ರತಿಯೊಂದು ಏರ್ಲೈನ್ಸ್ ಅವ್ರದ್ದೇ ಆದಂಥ ಕೇಟ್ರಿಂಗ್ ಕಂಪ್ನಿ ಜೊತೆಗೆ ಟೈಅಪ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಏರ್ ಇಂಡಿಯಾ ತಾಜ್ ಹೋಟೆಲ್ ಜೊತೆಗೆ ಟೈಅಪ್ ಇದೆ. ಸೊ ಕೇಟ್ರಿಂಗ್ ಡಿಪಾರ್ಟ್ಮೆಂಟ್ ಅವರ ಕೆಲಸ ಬಂದಿರೋ ಫುಡ್ನ ಏರ್ಕ್ರಾಫ್ಟಿಗೆ ಲೋಡ್ ಮಾಡೋದು ಮತ್ತು ಏರ್ಕ್ರಾಫ್ಟ್ ಲ್ಯಾಂಡ್ ಆದಮೇಲೆ ಅನ್ಯೂಸ್ಡ್ ಫುಡ್ನ ಅನ್ಲೋಡ್ ಮಾಡೋದು. ಇಲ್ಲಿವರೆಗೂ ನಾನು ಹೇಳ್ತಿರೋ ವಿಷಯ ನಿಮಗೆ ಅರ್ಥ ಆಗ್ತಿದ್ರೆ, ವ್ಯಾಲ್ಯೂ ಆ್ಯಡ್ ಮಾಡ್ತಿದ್ರೆ, ನಿಮ್ಮ ಏವಿಯೇಷನ್ ಕರಿಯರಿಗೆ ಹೆಲ್ಪ್ ಆಗ್ತಿದ್ರೆ ದೆನ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ರ್ಯಾಂಪ್ ಸರ್ವಿಸ್. ಸೊ ರ್ಯಾಂಪ್ ಅಂದರೆ ಏರ್ಕ್ರಾಫ್ಟ್ ಪಾರ್ಕಿಂಗ್ ಪೊಸಿಷನ್ ಹತ್ರ ಇರುವಂಥ ಏರಿಯಾಗಳು. ಸೊ ರ್ಯಾಂಪ್ ಸರ್ವಿಸ್ ಅವರು ಏರ್ಕ್ರಾಫ್ಟ್ ಅರೈವಲ್ ಮತ್ತು ಡಿಪಾರ್ಚರಿಗೆ ಮೇಜರ್ ರೋಲ್ ಪ್ಲೇ ಮಾಡ್ತಾರೆ. ರ್ಯಾಂಪ್ ಸರ್ವಿಸ್ನವರು ಏರ್ಕ್ರಾಫ್ಟ್ ಲ್ಯಾಂಡ್ ಆಗುವಾಗ ATC ಜೊತೆ ಕಮ್ಯುನಿಕೇಷನಲ್ಲಿ ಇರ್ತಾರೆ. ಸೊ ದ್ಯಾಟ್ ಯಾವ ರನ್ವೇ ಅಲ್ಲಿ ಏರ್ಕ್ರಾಫ್ಟ್ ಲ್ಯಾಂಡ್ ಆಗ್ತಿದೆ ಅಂತ ಅವ್ರಿಗೆ ಕ್ಲಿಯರೆನ್ಸ್ ಸಿಗುತ್ತೆ. ಏರ್ಕ್ರಾಫ್ಟ್ ಲ್ಯಾಂಡ್ ಆಗಿ ಪೈಲಟ್ಸ್ಗಳಲ್ಲಿ ಸ್ಕೈ ಮಾರ್ಷಲ್ಸ್ ಮುಖಾಂತರ ಏರ್ಕ್ರಾಫ್ಟ್ ಪಾರ್ಕಿಂಗ್ ಕಡೆ ಗೈಡ್ ಮಾಡ್ತಾರೆ. ಅದೇ ರೀತಿ ಟೇಕ್ ಆಫ್ ಆಗೋ ಕೂಡ ಗೈಡ್ ಮಾಡ್ತಾರೆ. ಏರ್ಕ್ರಾಫ್ಟ್ಗಳಲ್ಲಿ ರಿವರ್ಸ್ ಗೇರ್ ಇರೋದಿಲ್ಲ. ಸೊ ಏರ್ಕ್ರಾಫ್ಟ್ ಹಿಂದ್ಗಡೆ ಮೂವ್ಮೆಂಟ್ ಮಾಡಬೇಕಂದ್ರೆ ಅದಕ್ಕೆ ಟೋ ಮಾಡಬೇಕಾಗುತ್ತೆ. ಸೊ ಟ್ರ್ಯಾಕ್ಟರ್ಸ್ ಮುಖಾಂತರ ಏರ್ಕ್ರಾಫ್ಟ್ಗಳನ್ನ ಟೋ ಮಾಡ್ತಾರೆ. ಸೊ ಈಗ ಪ್ಯಾಸೆಂಜರ್ಸ್ ಏರ್ಕ್ರಾಫ್ಟ್ ಬೋರ್ಡ್ ಮಾಡಬೇಕಂದ್ರೆ ಪ್ಯಾಸೆಂಜರ್ ಸ್ಟೇಸ್ ಕೊಡ್ತಾರೆ ಅಥವಾ ಲ್ಯಾಡರ್ಸ್ ಪ್ರೊವೈಡ್ ಮಾಡ್ತಾರೆ. ಪ್ಯಾಸೆಂಜರ್ ಕ್ಯಾರಿ ಮಾಡ್ತಿರೋ ಬ್ಯಾಗೇಜ್ ಮತ್ತು ಕಾರ್ಗೋಗಳನ್ನು ಏರ್ಕ್ರಾಫ್ಟ್ ಒಳಗೆ ಲೋಡ್ ಮಾಡ್ತಾರೆ. ಹಾಗೆ ಏರ್ಕ್ರಾಫ್ಟಿಗೆ ಬೇಕಾಗಿರೋ ಫ್ಯೂಲ್ ಕೂಡ ಲೋಡ್ ಮಾಡ್ತಾರೆ. ಸೊ ಇದೇ ರೀತಿ ಹೇಳ್ತಾ ಹೋದರೆ ರ್ಯಾಂಪ್ ಸರ್ವಿಸ್ ಅವರ ಲಿಸ್ಟ್ ತುಂಬ ದೊಡ್ಡದಾಗಿದೆ. ಸೊ ಇಟ್ಸ್ ಅ ಲಾರ್ಜ್ ಜಾಬ್ ಆಪರ್ಚುನಿಟಿ. ನಂಗೊಂದು ಡೌಟ್ ಇದೆ. ಏರ್ಕ್ರಾಫ್ಟ್ ಜಮ್ಮು ಕಾಶ್ಮೀರ್ ರೀಜನಲ್ಲೆಲ್ಲ ಫ್ಲೈ ಆಗುತ್ತೆ. ಆ ರೀಜನಲ್ಲಿ ಸ್ನೋಫಾಲ್ ಆಗೋದು ಜಾಸ್ತಿ. ಸೊ ಏರ್ಕ್ರಾಫ್ಟ್ ಮೇಲೆ ಐಸ್ ಜಮಾ ಆದರೆ ಅದು ಹೇಗೆ ಕ್ಲೀನ್ ಮಾಡಲಾಗತ್ತೆ? ಇದಕ್ಕೆ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ಯಾಸೆಂಜರ್ ಸರ್ವಿಸ್. ಪ್ಯಾಸೆಂಜರ್ಗಳಿಗೆ ಪಾಸಿಟಿವ್ ಮತ್ತು ಕಂಫರ್ಟಬಲ್ ಎಕ್ಸ್ಪೀರಿಯನ್ಸ್ ಪ್ರೊವೈಡ್ ಮಾಡಲಿಕ್ಕೆ ಗ್ರೌಂಡ್ ಹ್ಯಾಂಡ್ಲಿಂಗ್ ಪ್ಯಾಸೆಂಜರ್ ಸರ್ವಿಸ್ ಇರುತ್ತೆ. ಸೊ ಇವರು
ಪ್ಯಾಸೆಂಜರ್ ಬ್ಯಾಗೇಜ್ ಟ್ಯಾಗ್ ತೊಗೊಳ್ಲಿಕ್ಕೆ, ಬ್ಯಾಗೇಜ್ನ ಡ್ರಾಪ್ ಮಾಡಲಿಕ್ಕೆ ಮತ್ತು ಟರ್ಮಿನಲಿಂದ ಏರ್ಪೋರ್ಟ್ ಬೋರ್ಡಿಂಗ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಯಾವುದೇ ಥರ ತೊಂದರೆ ಪ್ಯಾಸೆಂಜರ್ ಫೇಸ್ ಮಾಡ್ತಿದ್ರೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಇವರು ಸಿದ್ಧವಾಗಿರ್ತಾರೆ. ಸೊ ಇಲ್ಲಿ ನೀವು ಪ್ಯಾಸೆಂಜರ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಾಗಿರೋದ್ರಿಂದ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೀಲ್ಡ್ ಆಪ್ರೇಷನ್ ಹೆಸರಲ್ಲೇ ಹೇಳೋ ಹಾಗೆ ಫೀಲ್ಡ್ ಆಪ್ರೇಷನಲ್ಲಿ ಓವರಾಲ್ ಆಗಿ ಏರ್ಕ್ರಾಫ್ಟ್ ಮೂವ್ಮೆಂಟ್ ಆಗೋ ಏರಿಯಾನ ಕಂಟ್ರೋಲ್ ಮಾಡ್ತಾರೆ, ವಿಚ್ ಮೇ ಇನ್ಕ್ಲೂಡ್ ಏರ್ಕ್ರಾಫ್ಟ್ ಲೋಡಿಂಗ್, ಅನ್ಲೋಡಿಂಗ್, ಏರ್ಕ್ರಾಫ್ಟ್ ಮೂವ್ಮೆಂಟ್, ರನ್ವೇ ಮೇಂಟೆನೆನ್ಸ್, ವೈಲ್ಡ್ ಲೈಫ್ ಮೇಂಟೆನೆನ್ಸ್, ಎಮರ್ಜೆನ್ಸಿ ರೆಸ್ಪಾನ್ಸ್ ಎಕ್ಸೆಟ್ರಾ. ಸೊ ಓವರಾಲ್ ಆಗಿ ಏರ್ಪೋರ್ಟ್ ಗ್ರೌಂಡ್ ಹ್ಯಾಂಡ್ಲಿಂಗಲ್ಲಿ ಮೋರ್ ಆಫ್ ಫಿಸಿಕಲ್ ವರ್ಕ್ ಇರುತ್ತೆ. ಸೊ ಪ್ಯಾಸೆಂಜರ್ ಸರ್ವಿಸ್ ಒಂದು ಎಕ್ಸ್ಕ್ಲೂಡ್ ಮಾಡಿದ್ರೆ ಮತ್ತೆಲ್ಲ ಆ್ಯಕ್ಟಿವಿಟೀಸ್ ಔಟ್ಡೋರಲ್ಲಿ ನಡೆಯುತ್ತೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಅದ್ರ ಜೊತೆಗೆ ಎಲ್ಲ ವೆದರ್ ಕಂಡೀಷನ್ಸಲ್ಲಿ ವಿತ್ ಡೇ ಶಿಫ್ಟ್, ನೈಟ್ ಶಿಫ್ಟಲ್ಲಿ ನೀವು ವರ್ಕ್ ಮಾಡೋಂಥ ಎಬಿಲಿಟಿ ನಿಮ್ಮಲ್ಲಿದ್ದರೆ ಆ್ಯಂಡ್ ಏವಿಯೇಷನ್ ಫೀಲ್ಡಲ್ಲಿ ನಿಮ್ಮ ಕೆರಿಯರ್ ನೀವು ನೋಡ್ತಾ ಇದ್ದರೆ, ಸೊ ದೀಸ್ ಜಾಬ್ಸ್ ವುಡ್ ಬಿ ಮಚ್ ವ್ಯಾಲ್ಯೂಯಬಲ್. ಇದೇ ರೀತಿ ಏವಿಯೇಷನ್ ರಿಲೇಟೆಡ್ ಕಂಟೆಂಟ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಡೌಟ್ಸ್ ಅಥವಾ ಪ್ರಶ್ನೆ ನಿಮ್ಮಲ್ಲಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೇಬಿನ್ ಕ್ರೂ ಆಗಬೇಕಂತ ನಿಮಗೆ ಆಸೆ ಇದ್ದರೆ ಇಲ್ಲಿರೋ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ. ಸೈನಿಂಗ್ ಆಫ್. ಥ್ಯಾಂಕ್ ಯು.